ಒಂಥರ ನಾವು ಕ್ಷೇತ್ರ ಕೃಷಿ ಕಾರ್ಯಕ್ರಮದಲ್ಲಿ ಒಂದು ದಶಕ ಯಾರು ಹೋಗಿತ್ತು ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ಕೆಲಸಪ್ಪ ಅಂತಂದ್ರೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ರು. ನನ್ನ ಮುಖದ ಎರಡು ಕಣ್ಣು ಅವರಂದ್ರೆ ಹೇಳಿದ್ರು ತಪ್ಪಾಗಿಲ್ಲ. ನನ್ನ ಕಣ್ಣಿಂದ ಏನು ಮಿಸ್ಟೇಕ್ ಆದರೂ ಕೂಡ ಎದ್ದು ತೋರಿಸ್ತಿದ್ರು ಅಂತ ಒಂದು ಬಿಮಲಗೌಡರು ಇವತ್ತು ನಿವೃತ್ತಿ ಹೊಂದುತ್ತಿರುವುದು ಏನಪ್ಪ ಸರ್ಕಾರಿದು ಅನಿವಾರ್ಯದು, ಯಾವುದು ಇದು ಆಗೋದಿಲ್ಲ. ಇದು ಸಮಯದ ಗೊಂಬೆ ಇದ್ದಂಗೆ. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾನೆ ನಿಮ್ಗೆ, ಚಿನ್ನದ ಗೊಂಬೆ ಅಲ್ಲ, ದಂತದ ಗೊಂಬೆ ಅಲ್ಲ, ಬುದ್ಧಿ ಇರುವ ಗೊಂಬೆಯು ಕಾಲವ ಕುಡಿಸಿದಂತೆ ಆ ವಿಧಿ ಎನಿಸಿದಂತೆ ಆಡುವ ಸಮಯದ ಗೊಂಬೆ ಮಾನವ. ಈ ಥರ ಒಂದು. ಹೀಗಾಗಿ ಒಟ್ಟಲ್ಲಿ ನಮ್ಗೆ ಭಾಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ರು ಕಾರ್ಯಕ್ರಮ. ಒಂಥರ ಆದಿಶಕ್ತಿ ಇದ್ದಂಗೆ. ಭೀಮನಗೌಡ್ರಪ್ಪ ಅಂತಂದ್ರೆ ಅವ್ರು ಭೀಮಬಲ ಇದ್ದಂಗೆ. ಮತ್ತು ಅವ್ರ ತಂದೆಯದು ಒಂದು ಅನುಗ್ರಹನೂ ಐದು ಗೋವಿಂದಗೌಡ್ರದ್ದು. ಆ ಒಂದು ಶಕ್ತಿ ಆಮೇಲೆ ನಮಗೆ ಪ್ರತಿಯೊಂದು ಕೆಲಸದಲ್ಲಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರು. ಹೀಗಾಗಿ ಅವ್ರ ವಿಶ್ರಾಂತಿ ಜೀವನ ಸುಗಮವಾಗಿ ಸಾಗಲಿ, ಆನಂದದಿಂದ ಹೊಂದಲಿ ಅನ್ನೋ ಒಂದು ಮಾತನ್ನು ಹೇಳಿ ನಾನು ಎರಡು ಮಾತು